ಬ್ಯಾಕ್ ಟು ನನ್ನ ಚಾನಲ್ಗೆ. ಇವತ್ತು ನಾನು ಮೀಶೋಯಿಂದ ಸುಮಾರಷ್ಟು ಪ್ರಾಡಕ್ಟ್ಸ್ಗಳನ್ನು ಆರ್ಡರ್ ಮಾಡಿದ್ದೀನಿ. ಮೇನ್ಲಿ ಕಿಚನಲ್ಲಿ ಬಳಸುವಂಥ ತುಂಬ ಐಟಮ್ಸ್ಗಳನ್ನು ಆರ್ಡರ್ ಮಾಡಿದ್ದೀನಿ. ಹಾಗೆ ಒಂದೊಂದು ಸ್ವಲ್ಪ ಚಿಕ್ಕ ಸಣ್ಣ ಡೆಕೋರೇಟಿವ್ ಐಟಮ್ಸ್ ಕೂಡ ನಾನು ಆರ್ಡರ್ ಮಾಡಿದ್ದೀನಿ. ನೋಡೋಣ ಒಂದೊಂದು ಬಿಚ್ಚಿಬಿಟ್ಟು. ಫಸ್ಟ್ ಬಂದುಬಿಟ್ಟು ನಾನು ಆಯಿಲ್ ಡಿಸ್ಪೆನ್ಸರ್ ಹಾಗೆ ಕಂಟೈನರ್ಸ್, ಗ್ಲಾಸ್ ಕಂಟೈನರ್ಸ್ನ ಆರ್ಡರ್ ಮಾಡಿದ್ದೀನಿ. ಇದು ಸೆಟ್ ಆಫ್ 8 ಐಟಮ್ಸ್ ಏನೋ ಬಂದಿದೆ. ಸೊ ಇದರಲ್ಲಿ ಏನೇನಿರುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಸೊ ಫಸ್ಟ್ ಬಂದುಬಿಟ್ಟು ಈ ಫಿಲ್ಲರ್ ಬಂದಿದೆ. ಆಯಿಲ್ ಕಂಟೈನರಲ್ಲಿ ಹಾಕಿ ಆಯಿಲ್ ಫಿಲ್ ಮಾಡೋಕ್ಕೆ, ಲೈಕ್ ಚಲ್ದಿರೋ ಥರ. ಸೊ ಇದೊಂದು ಫಿಲ್ಲರ್ ಬಂದಿದೆ. ಹಾಗೆ ಈ ಸ್ಪೈಸಸ್ ಗ್ಲಾಸ್ ಜಾರ್ಸ್ ಬಂದಿದೆ. ಸೊ ಕ್ಯೂಟ್. ಈ ಥರ 4 ಬಾಟಲ್ಸ್ ಬಂದಿದೆ. ಇದು ಗ್ಲಾಸ್ದು ಬಂದ್ಬಿಟ್ಟು. ಸೊ ಇದರಲ್ಲಿ ನೀವು ಸಾಲ್ಟ್, ಪೆಪ್ಪರ್ ಯೂಸ್ ಮಾಡ್ಬೋದು. ಹಾಗೆ ರೆಡ್ ಚಿಲ್ಲಿ ಪೌಡರ್, ಟರ್ಮರಿಕ್ ಏನೇ ಆದರೂ ಯೂಸ್ ಮಾಡ್ಬೋದು. ಇದು ಬಂದ್ಬಿಟ್ಟು ದೊಡ್ಡ ಗ್ಯಾಪು. ಇದನ್ನು ಇದು ಫಿಲ್ಲರ್ ಥರ. ಸೊ ಈ ಥರ 4 ಕಂಟೈನರ್ ಬಂದಿದೆ. ಇದೆರಡು. ಇದು ನಾಬ್ಸ್. ಈ ಗ್ಲಾಸ್ ಕಂಟೈನರ್ಸ್, ಆಯಿಲ್ ಡಿಸ್ಪೆನ್ಸರ್ಗೆ ಈ ಥರ ನಾಬ್ಸ್ ಬಂದಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಅದೇ ಹೇಳಿದ್ದೀನಲ್ಲ, ಇದು ಗ್ಲಾಸ್ ಐಟಮ್. ಇದರಲ್ಲಿ ನಾನು ಆಯಿಲನ್ನು ಕಿಚನಲ್ಲಿ ಆಯಿಲ್ ಯೂಸ್ ಮಾಡೋಕ್ಕೆ ಆಗುತ್ತೆ ಅಂದ್ಬಿಟ್ಟು ಈ ಒಂದು ಕಿಚನ್ನ ಆಯಿಲ್ ಡಿಸ್ಪೆನ್ಸರ್ನ ತೊಗೊಂಡಿದ್ದೀನಿ. ಅದಕ್ಕೆ ಈ ನಾಬ್ಸ್ ಕೊಟ್ಟಿದ್ದಾರೆ ಈ ಥರ. ಇದು ಕ್ಲೋಸ್ ಮತ್ತು ಓಪನ್, ಕ್ಲೋಸ್ ಹಾಗೆ ಓಪನ್ ಆಗುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಇದು ಸೇಮ್. ಸೊ 2 ಈ ಥರ ಬಾಟಲ್ಸು ವಿತ್ 4 ನಾಬ್. ನೆಕ್ಸ್ಟ್ ಬಂದು ಬ್ರಷ್ ಕಂಟೈನರು. ಐ ಎಕ್ಸ್ಪೆಕ್ಟೆಡ್ ಇದು ಗ್ಲಾಸಲ್ಲಿ ಬರುತ್ತೆ ಅಂತ, ಬಟ್ ಇಟ್ ಈಸ್ ಪ್ಲಾಸ್ಟಿಕ್. ಎನಿವೇ ಚೆನ್ನಾಗಿದೆ. ಸೊ ಇದೇನಂದರೆ ಆಯಿಲ್ನ ಇದು ಈ ಥರ ನಾವು ಸಪೋಸ್ ಏನೇ ದೋಸೆ ಮಾಡ್ಕೊತಿದ್ದೀವಿ, ಏನು ಮಾಡ್ತೀವಿ, ಲೈಕ್ ಈ ಥರ ಆಯಿಲ್ ಬ್ರಷ್ ಮಾಡೋಕ್ಕೆ. 3ನೇ ಪ್ರಾಡಕ್ಟ್ ಬಂದು ಇದು ರೊಟೇಟಿಂಗ್ ಟ್ರೇ. ಇದು ಪ್ಲಾಸ್ಟಿಕ್ ಆಗಿರೋದು. ಸೊ ಇದು ಈ ಥರ ರೊಟೇಟ್ ಆಗುತ್ತೆ. ಸೊ ನಾನು ಇದನ್ನು ಏನಕ್ಕೆ ತೊಗೊಂಡೆ ಅಂತಂದರೆ, ಇವಾಗ ನಾನದು ಆಯಿಲ್ ಡಿಸ್ಪೆನ್ಸರ್ಸ್ ಎಲ್ಲ ತೊಗೊಂಡಿದ್ದೀನಲ್ಲ. ಸೊ ಸ್ಪೈಸಸ್ಸು, ಆಯಿಲ್ ಡಿಸ್ಪೆನ್ಸರ್ಸು ಎಲ್ಲ ಇದರಲ್ಲಿ ಒಂದೇ ಕಡೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಕಿಚನಲ್ಲಿ ಅಡುಗೆ ಮಾಡುವಾಗ ಈಸಿಯಾಗಿ ನಾವಿಲ್ಲಿ ಸ್ಟೋರ್ ಮಾಡಿಕೊಂಡು, ಸೊ ನಮ್ಗೆ ಯಾವ ಥರ ಬೇಕು ಆ ಥರ ರೊಟೇಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಪ್ರಾಡಕ್ಟ್ ಬಂದುಬಿಟ್ಟು ಇದು ಕಾರ್ನರಲ್ಲಿ ಒಂಥರ ಸೆಲ್ಫ್ ಥರ ಇಟ್ಕೊಳ್ಳಿಕ್ಕೆ ಅಂತ. ಇದು ಬಂದುಬಿಟ್ಟು ಐರನ್ ಪ್ರಾಡಕ್ಟು. ಸೊ ಇದು ಪ್ಯಾಕ್ ಆಫ್ 2 ಇತ್ತು. ಸೊ ಇದನ್ನು ಏನು ಲೈಕ್ ವಾಶ್ರೂಮ್ಸಲ್ಲಿ ನಿಮ್ಮ ಶಾಂಪೂಸ್ ಡಬ್ಬಿಗಳಾಗ್ಬೋದು, ಬೇರೆ ಇನ್ನಿತರ ಏನೇ ಇಡೋಕ್ಕೂ ಯೂಸ್ ಮಾಡ್ಕೋಬೋದು. ಪ್ಲಾಂಟ್ಸ್ ಕೂಡ ಇಟ್ಕೋಬೋದು. ಸೊ ಇದು ಈ ಥರ ಇದಕ್ಕೆ ಅಡ್ರೆಸಿವ್ ಕ್ಲಿಪ್ ಇದು ಕೊಟ್ಟಿದ್ದಾರೆ. 5th ಪ್ರಾಡಕ್ಟು ನಾನು ಆವಾಗಲೇ ಹೇಳಿರೋ ಥರ ಒಂಥರ ಡೆಕೋರೇಟಿವ್ ಆಗಿ ಇರೋ ಒಂದು ಗೊಂಬೆಗಳನ್ನು ಆರ್ಡರ್ ಮಾಡಿದ್ದೀನಿ. ಸೋ ಕ್ಯೂಟ್, ತುಂಬ ಚೆನ್ನಾಗಿದೆ. ಗಾಂಧೀಜಿಯವ್ರ 3 ಕೋತಿಗಳು ಅಥವಾ ಮಂಕಿಗಳು ಅಂತ ಇರುತ್ತಲ್ಲ, ಕೆಟ್ಟದನ್ನು ನೋಡಬಾರ್ದು, ಕೆಟ್ಟದನ್ನು ಮಾತಾಡಬಾರ್ದು, ಕೆಟ್ಟದನ್ನು ಕೇಳಬಾರ್ದು. ಸೊ ಕೆಟ್ಟದನ್ನು ಆಲೋಚನೆ ಕೂಡ ಮಾಡಬಾರ್ದು ಅಂತ 4th ಎಡಿಷನ್ ಆಗಿದೆ ಇದರಲ್ಲಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಥರದ್ದು 4 ಗೊಂಬೆಗಳು ಬಂದಿದೆ ಇದೆ. ಆ್ಯಂಡ್ ನ್ಯಾಚುರಲ್ ಆಗಿರೋ
ಪ್ಲ್ಯಾನ್ಸ್ನೇ ನೀವು ಇಟ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನನಗಂತೂ ನಿಜ ಹೇಳ್ತೀನಿ, ಎಲ್ಲ ಪ್ರಾಡಕ್ಟ್ಸ್ಗಳು ತುಂಬ ಇಷ್ಟ ಆಯಿತು. ಅಂದ್ಕೊಂಡಿರಲಿಲ್ಲ, ಸೊ ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತೆ. ಸಮ್ಟೈಮ್ಸ್ ಏನೋ ಡ್ಯಾಮೇಜಸ್ ಬರುತ್ತೆ, ಅಂದ್ಕೊಂಡಿರೋ ಥರ ಇರಲ್ಲ, ಅಂದ್ಕೊಂಡಿರೋ ಥರ ಕಲರ್ ಇರಲ್ಲ, ಆಗುತ್ತೆ ಆನ್ಲೈನಲ್ಲಿ ಬೈ ಮಾಡುವಾಗ. ಸಮ್ಟೈಮ್ಸ್ ವಿ ಹ್ಯಾವ್ ಟು ಗೋ ಥ್ರೂ ದಿಸ್. ಬಟ್ ನಾನು ಈ ಸತಿ ಈ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟು ತುಂಬಾ ಚೆನ್ನಾಗಿ ಬಂದಿದೆ. ಕ್ವಾಲಿಟಿ ಈಸ್ ಗುಡ್. ನನಗಂತೂ ತುಂಬ ಚೆನ್ನಾಗಿ ಅನಿಸಿದೆ. ನಿಮಗೂ ಈ ಥರ ಏನಾದರೂ ಪ್ರಾಡಕ್ಟ್ಸ್ ನೋಡಬೇಕು ಅಂದರೆ ನೀವು ಮೀಶೋದಲ್ಲಿ ಹೋಗಿ ನೋಡಿ ಪ್ರಾಡಕ್ಟನ್ನ ಬೈ ಮಾಡ್ಬೋದು. ಇಫ್ ಇದೇ ಪ್ರಾಡಕ್ಟ್ ಬೈ ಮಾಡಬೇಕು ಅಂತ ಅನಿಸಿದ್ರೆ ನಿಮಗೆ ಏನಾದರೂ ಇಷ್ಟೊಂದು ಪ್ರಾಡಕ್ಟ್ಗಳಲ್ಲಿ ಯಾವ ಪ್ರಾಡಕ್ಟ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು ಅಂತ ಅನಿಸ್ತಿದೆ, ಏನಾದರೂ ಲಿಂಕ್ ಬೇಕಾದರೆ ನೀವು ನನ್ನ ಕೇಳಿ ನಾನು DM ಅಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.